ಎಎಸ್ಐ ಹುದ್ದೆಯಿಂದ ಪಿಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿದ ವಾಹಿದ್ ಯಾದವಾಡ್. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಠಾಣೆಯ ಎಎಸ್ಐ ಹುದ್ದೆಯಿಂದ ಪಿಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿರುವ ವಾಹಿದ್ ಎಚ್ ಯಾದವಾಡ್ ಮುರುಗೋಡ್ ಪೊಲೀಸ್ ಠಾಣೆ ಕಾನೂನು ಮತ್ತು ಸುವ್ಯವಸ್ಥೆ ಹೊಸ ಜವಾಬ್ದಾರಿ ನೀಡಿ ಮುಂಬಡ್ತಿ ನೀಡಲಾಗಿದೆ. ರಾಜ್ಯದ 126 ಮಂದಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ 2023ನೇ ಸಾಲಿನ ಮುಖ್ಯಮಂತ್ರಿ ಪದಕವನ್ನು ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಪದಕ ವಿಜೇತರಾದ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾದ ಮುರುಗೋಡ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಈರಯ್ಯ ಮಠಪತಿ ಅವರಿಗೆ ಮುಖ್ಯಮಂತ್ರಿ ಪದಕ ಲಭಿಸಿದೆ. ಸಿಪಿಐ ಈರಣ್ಣ ಮಠಪತಿ ಹಾಗೂ ಎಎಸ್ಐ ಹುದ್ದೆಯಿಂದ ಪಿಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿದ ವಾಹಿದ್ ಯಾದವಾಡ್ ಈ ಇಬ್ಬರು ಅಧಿಕಾರಿಗಳಿಗೆ ರಾಮದುರ್ಗ ಪಟ್ಟಣದ ಯಾದವಾಡ್ ಕುಟುಂಬಸ್ಥರು ಸೇರಿಕೊಂಡು ಸನ್ಮಾನಿಸಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ರಫೀಕ್ ಯಾದವಾಡ್, ಅಬ್ದುಲ್ ಯಾದವಾಡ್, ಯಾಕೂಬ್ ಯಾದವಾಡ್, ಎಂಕೆ ಯಾದವಾಡ್, ಇಂಡಿಯನ್ ಟಿವಿ 24x7 ಸುದ್ದಿವಾಹಿನಿಯ ಎಂಕೆ ಯಾದವಾಡ್, ದಾವಲ್ ಸಾಬ್ ಯಾದವಾಡ್, ಜಾವೀದ್ ಯಾದವಾಡ್, ತಾಹಿರ್ ಯಾದವಾಡ್, ಆಸಿಫ್ ಯಾದವಾಡ್ ಉಪಸ್ಥಿತರಿದ್ದರು.